ನಿಮ್ದೇನಾದರೂ ಟಾಯ್ಲೆಟ್ ಬಂದುಬಿಟ್ಟು ನಿಮಗೆ ಲಿವಿಂಗಲ್ಲಿ ಸಿಗ್ತಾ ಇದೆ, ಸೊ ಟಾಯ್ಲೆಟಲ್ಲಿ ಒಂದು ಕಾಮನ್ ಟಾಯ್ಲೆಟ್ನ ಕ್ರಿಯೇಟ್ ಮಾಡಿದ್ವಿ, ಬಟ್ ಅದು ನಮಗೆ ಕಾಣಿಸ್ಬಾರ್ದು ಅಂತಂತಂದರೆ ಸೊ ನಾವು ನೋಡ್ಬೋದು ಇಲ್ಲಿ ನಾವು ಇಂಟೀರಿಯರ್ ಪ್ಯಾನಲಿಂಗಲ್ಲಿ ಸೊ ಇಲ್ಲಿ ಒಂದು ಹಿಡನ್ ಡೋರ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಹಿಡನ್ ಡೋರ್ ಒಳಗಡೆ ನಮಗೆ ಇದು ಒಳಗಡೆ ವಾಶ್ರೂಮ್ಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ಸ್ಪೇಸ್ ಇದೆ. ಬಟ್ ಇದನ್ನು ಮಾಡಬೇಕಾದ್ರೆ ಏನೇನು ಫಾಲೋ ಮಾಡಬೇಕಂತ ಹೇಳ್ತೀನಿ ನೋಡಿ. ಸೊ ಇದನ್ನು ಮಾಡ್ಕೋಬೇಕಾದ್ರೆ ನೋಡ್ಬೋದು ನಮಗೆ ವರ್ಟಿಕಲ್ ಜಾಯಿಂಟ್ಸು ಎಲ್ಲೂ ಕೂಡ ಕಾಣೋದೇ ಇಲ್ಲ. ಸೊ ಅದು ಆಟೋಮೆಟಿಕ್ಕಾಗಿ ಆ ಥರದ್ದನ್ನು ಹೆಂಗೆ ಕಾಣದಿರೋ ಹೆಂಗೆ ಪ್ಲಾನ್ ಮಾಡಿದ್ದೀವಿ ಅಂತಂದರೆ, ಸೊ ನಮಗೆ ಈ ಲೂವರ್ಸ್ ಇದೆಯಲ್ಲ, ಸೊ ಪಿ ವಿ ಸಿನಲ್ಲೂ ಬರುತ್ತೆ ಆ್ಯಂಡ್ ನಾರ್ಮಲ್ಲು ಇಂಟೀರಿಯರ್ ಇದರಲ್ಲೂ ಕೂಡ ಬರುತ್ತೆ. ನಾವು ಪಿ ವಿ ಸಿದು ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಪಿ ವಿ ಸಿ ಲೂವರ್ಸ್ ಯೂಸ್ ಮಾಡ್ಕೊಂಡಾಗ ಸೊ ಯಾವಾಗ ನಾವು ಒಂದು ಹಿಡನ್ ಟಾಯ್ಲೆಟ್ ಹಿಡನ್ ಡೋರ್ ಮಾಡ್ತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಥರದ್ದು ಲೂವರ್ಸ್ ಇರೋದು ಹೋದಾಗ ಏನಾಗುತ್ತೆ, ಈ ಸ್ಟ್ರೇಟ್ ಜಾಯಿಂಟ್ ಇರೋದು ಇಲ್ಲಿ ವಿಸಿಬಲಾಗಿ ಕಾಣಿಸೋದೇ ಇಲ್ಲ. ಸೊ ನಮಗೆ ಕಾಣೋದು ಯಾವುದು ಅಂತಂದರೆ ಇದು ಹಾರಿಜಾಂಟಲ್ ಕಟ್ ಒಂದೇ ಒಂದು ಕಾಣುತ್ತೆ. ಸೊ ನಾವೇನೋ ಪ್ಲೇನ್ ಇಟ್ಟಿದ್ವಿ ಅಂತಂದರೆ ಇಲ್ಲೂ ಕಾಣಿಸ್ತಾ ಇತ್ತು, ಇಲ್ಲೂ ಕಾಣಿಸ್ತಾ ಇತ್ತು, ಎರಡು ಕಡೆನೂ ಕಾಣಿಸ್ತಾ ಇತ್ತು. ಸೊ ಹಂಗಾಗಿ ನೀವೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಇಂಟೀರಿಯರಲ್ಲಿ ಡೋರ್ನ ಕ್ಲೋಸ್ ಅಪ್ ಮಾಡಿ. ಸೊ ಯೋಚನೆ ಮಾಡಿ, ಇಷ್ಟು ಓಪನ್ ಅಪ್ ಇರ್ತಾ ಇತ್ತು ಅಂತ ಹೇಳಿದ್ರೆ ಈ ಎಂಟೈರ್ ಇಂಟೀರಿಯರೇ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಆಮೇಲೆ ಇಷ್ಟಕ್ಕೆ ನಾವು ಈ ಟಿ ಯೂನಿಟ್ ಮಾಡಿದ್ವಿ ಅಂತಂದ್ರೆ ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಒಂದಷ್ಟು ಕಾಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ, ಒಂದು 3 ಫೀಟು ಮತ್ತು ಒಂದು ಪ್ಯಾನ್ಲಿಂಗ್ ಅಂತೇಳಿ ಬರುತ್ತೆ. ಬಟ್ ಹಿಡನ್ ಏನಾದ್ರು ನಿಮಗೆ ಟಾಯ್ಲೆಟ್ ಇತ್ತು, ಅದನ್ನೇನಾರು ನಮಗೆ ಲಿವಿಂಗಲ್ಲಿ ಎಕ್ಸ್ಪೋಸ್ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಈ ಥರದ್ದು ನಾವು ಹಿಡನ್ ಡೋರ್ನ ಇಂಟೀರಿಯರ್ ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ ಆ್ಯಂಡ್ ಯಾರಿಗೂ ಗೊತ್ತಾಗೋದಿಲ್ಲ ಆ್ಯಂಡ್ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ.